ಹಲೋ ನಮಸ್ಕಾರ. ಕೊನೆಗೂ ಉಪೇಂದ್ರ ಅವರ ಯುಐ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಹಾಗೆ ಸ್ಯಾಂಡಲ್ವುಡ್ನ ನಿರೀಕ್ಷೆಯ ದುನಿಯಾಸೂರಿ ನಿರ್ದೇಶನದ ಕಾಗೆ ಬಂಗಾರ ಎನ್ನುವ ಸಿನಿಮಾಕ್ಕೆ ಮುಹೂರ್ತ ಫಿಕ್ಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಬ್ಲಿಂಕ್ ಎನ್ನುವ ಸಿನಿಮಾ. ದೀಕ್ಷಿತ್ ಶೆಟ್ಟಿ ಅಭಿನಯದ ಸಿನಿಮಾದಲ್ಲಿ ಚೈತ್ರ ಆಚಾರ್ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ರು. ಇದು ಭಾರತದ ಮೊದಲ ಸೈಂಟಿಫಿಕಲ್ ಮ್ಯೂಸಿಕಲ್ ಥ್ರಿಲ್ಲರ್ ಚಿತ್ರವಾಗಿತ್ತು. ಸಿನಿಮಾಗೆ ಥಿಯೇಟರ್ಗಳಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದ್ರು ಕೂಡ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಹೆಚ್ಚಿನ ಮಂದಿ ಸಿನಿಮಾವನ್ನು ಥಿಯೇಟರ್ಗೆ ನೋಡಲು ಹೋಗೇ ಇಲ್ಲ. ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 50 ದಿನ ಸಕ್ಸಸ್ಫುಲ್ ಆಗಿ ದಾಟಿದ ಬಳಿಕ ಇದೀಗ ಚಿತ್ರವು OTTಯಲ್ಲಿ ರಿಲೀಸ್ ಆಗಿದೆ. ಸಿನಿಮಾವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದ್ದು ಸಿನಿಮಾಕ್ಕೆ OTTಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ದೊರೆಯುವ ನಿರೀಕ್ಷೆ ಕೂಡ ಇದೆ. ಇನ್ನು ಬಾಲಿವುಡ್ ನಟಿ ತಾಬು ಅವರು ಇದೀಗ ಒಂದು ಹಾಲಿವುಡ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದು ಡೂನ್ ಪ್ರೊಬೆಸಿ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಾಬು ಅವರು ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಇನ್ನು ಹೊಸದಾಗಿ ತಮಿಳುನಾಟ ಹಿಪ್ ಹಾಪ್ ತಮಿಳ್ ಆದಿ ಅವರ ಬರ್ತಾ ಇರುವ ಚಿತ್ರವಾಗಿದೆ PT ಸರ್ ಎನ್ನುವ ಸಿನಿಮಾ. ಸಿನಿಮಾದ ಟ್ರೈಲರ್ ಈ ಬರುವ ಮೇ 16ಕ್ಕೆ ರಿಲೀಸ್ ಆಗ್ತಾ ಇದ್ದು ಚಿತ್ರವು ಈ ಬರುವ ಮೇ ತಿಂಗಳ ಕೊನೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಯು ಸರ್ಟಿಫಿಕೇಟ್ ಇದೀಗ ದೊರೆತಿದೆ. ಇನ್ನು ತೆಲುಗು ನಟ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸರಿಪೋದ ಶನಿವಾರಂ, ಅಂದರೆ ಸೂರ್ಯನ ಶನಿವಾರ ಎಂದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರ. ಸಿನಿಮಾವನ್ನು ಆಗಸ್ಟ್ 29ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ತಿಳಿಸಿದ್ದು ಸಿನಿಮಾವು ಒಂದು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ. ಪ್ರಿಯಾಂಕಾ ಮೋಹನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣ ನಡೀತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಹೊಸದೊಂದು ಅಪ್ಡೇಟ್ ಕೂಡ ಸಿನಿಮಾ ತಂಡದಿಂದ ನಿರೀಕ್ಷೆ ಕೂಡ ಮಾಡಬಹುದು. ನಿರ್ದೇಶಕ ದುನಿಯಾಸೂರಿ ಅವರ ಕೆರಿಯರ್ನಲ್ಲಿ ಒಂದು ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿದ್ದ ಒಂದು ಚಿತ್ರವಾಗಿತ್ತು ಕೆಂಡ ಸಂಪಿಗೆ ಎನ್ನುವ ಸಿನಿಮಾ. ಆ ಸಿನಿಮಾ ಅವತ್ತು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕೊಂಡ ಬಳಿಕ ಆ ಚಿತ್ರಕ್ಕೆ ಪ್ರೀಕ್ವೆಲ್ ಹಾಗೆ ಸೀಕ್ವೆಲ್ ಬರಲಿದೆ ಎನ್ನುವುದನ್ನು ಕೂಡ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ರು. ಪ್ರೀಕ್ವೆಲ್ ಬ್ಲ್ಯಾಕ್ ಮ್ಯಾಜಿಕ್ ಎನ್ನುವ ಹೆಸರಿನಲ್ಲಿ ಬರುವುದಾಗಿ ಹಾಗೆ ಪ್ರೀಕ್ವೆಲ್ ಕಾಗೆ ಬಂಗಾರ ಎನ್ನುವ ಟೈಟಲ್ನಲ್ಲಿ 2 ಸಿನಿಮಾಗಳು ಬರ್ತಾ ಇದೆ ಎನ್ನುವುದನ್ನು ಈಗಾಗಲೇ ದುನಿಯಾಸೂರಿ ಅವರು ಅವತ್ತೇ ತಿಳಿಸಿದ್ರು. ಅದಾದ ಬಳಿಕ ಈ ಸಿನಿಮಾದ ಅಪ್ಡೇಟ್ ಬಂದಿರಲಿಲ್ಲ. ಎಲ್ಲರೂ ಕೂಡ ಈ ಸಿನಿಮಾದ ಮೇಲೆ ಅಂದರೆ ಕಾಗೆ ಬಂಗಾರ ಎನ್ನುವ ಸಿನಿಮಾದ ಮೇಲೆ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಇದೀಗ ಈ ಸಿನಿಮಾದ ಕುರಿತು ಇದೀಗ ಸಿನಿಮಾ ತಂಡದ ಕಡೆಯಿಂದಲೇ ಒಫಿಷಿಯಲ್ ಆದ ಕನ್ಫರ್ಮೇಷನ್ ಬಂದಿದ್ದು ಜಯನ್ನ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ನಾಯಕರಾಗಿ ಕಿಸ್ ಖ್ಯಾತಿಯ ವಿರಾಟ್ ಅವರು ಕಾಣಿಸಿಕೊಳ್ತಾ ಇದ್ದು ಸಿನಿಮಾದಲ್ಲಿ ನಾಯಕಿಯಾಗಿ ದುನಿಯಾ ವಿಜಯ್ ಅವರ ಪುತ್ರಿ ರಿತನ್ಯ ಕಾಣಿಸಿಕೊಳ್ಳಲಿದ್ದಾರೆ. ಇದೀಗ ಚಿತ್ರದ ಚಿತ್ರೀಕರಣವನ್ನು ಜೂನ್ ತಿಂಗಳಿನಲ್ಲಿ ಆರಂಭ ಮಾಡುವುದಾಗಿ ನಿರ್ಮಾಣ ಸಂಸ್ಥೆಯು ಅಧಿಕೃತವಾಗಿ ತಿಳಿಸಿದ್ದು ಒಂದು ದೊಡ್ಡ ಮಟ್ಟಿನ ಚಿತ್ರವನ್ನಾಗಿ ಈ ಸಿನಿಮಾವನ್ನು ಮೇಕಿಂಗ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಇತ್ತೀಚೆಗೆ ದುನಿಯಾಸೂರಿ ನಿರ್ದೇಶನ ಮಾಡಲಿರುವ ವಿರಾಟ್ ಅವರ ಸಿನಿಮಾದಲ್ಲಿ ಶಿವಣ್ಣ ಹಾಗೆ ದುನಿಯಾ ವಿಜಯ್ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿಬಂದಿತ್ತು. ಆ ಸಿನಿಮಾವೇ ಈ ಸಿನಿಮಾ ಎನ್ನುವುದರ ಕುರಿತು ಯಾವುದೇ ಕನ್ಫರ್ಮೇಷನ್ ಇದುವರೆಗೂ ಬಂದಿಲ್ಲ. ಸದ್ಯ ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ವರ್ಕ್ಗಳು ಮುಕ್ತಾಯಗೊಂಡಿದ್ದು ಬಹುತೇಕ ಈ ಕಾಗೆ ಬಂಗಾರ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಸಿನಿಮಾ ತಂಡವು ಈ ಬರುವ ಜೂನ್ ತಿಂಗಳಿನಿಂದ ಆರಂಭ ಮಾಡುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಇನ್ನು KGF ಚಾಪ್ಟರ್ 2 ಸಿನಿಮಾ ಆದ ಬಳಿಕ ಯಶ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಈ ಸಿನಿಮಾ ಆದ ಬಳಿಕ ಯಶ್ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಬಾಲಿವುಡ್ನಿಂದ ಬರ್ತಾ ಇರುವ ರಾಮಾಯಣ ಸಿನಿಮಾ. ಸಿನಿಮಾವನ್ನು ಭಾರತದ ಮೊದಲ 2,000 ಕೋಟಿ ಗಡಿಯನ್ನು ದಾಟಿರುವ ಸಿನಿಮಾ ದಂಗಲ್ ಸಿನಿಮಾದ ನಿರ್ದೇಶಕ ನಿತೇಶ್ ತಿವಾರಿ ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ನಡೀತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಸೆಟ್ಗೆ ಇದೀಗ ಯಶ್ ಅವರು ಜಾಯಿನ್ ಆಗಲಿದ್ದಾರೆ. ಸಿನಿಮಾದಲ್ಲಿ ರಣಬೀರ್ ಕಪೂರ್ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂದರೆ ರಾಮನಾಗಿ ರಣಬೀರ್ ಕಪೂರ್ ಅವರು ಕಾಣಿಸಿಕೊಂಡರೆ ಸೀತೆಯಾಗಿ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ನಟಿಸಲಿದ್ದಾರೆ. ಅದು ಅಲ್ಲದೆ ರಾವಣನಾಗಿ ಯಶ್ ಹಾಗೆ ಕೈಕಿಯಾಗಿ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಲಾರಾ ದತ್ತಾ, ಹನುಮಂತನಾಗಿ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಹಾಗೆ ವಿಭೀಷಣ ಆಗಿ ಸಿನಿಮಾದಲ್ಲಿ ತಮಿಳು ನಟ ವಿಜಯ್ ಸೇತುಪತಿ ಅವರು ಕಾಣಿಸಿಕೊಳ್ತಿದ್ದಾರೆ. ಅದಲ್ಲದೆ ರಾಕುಲ್ ಪ್ರೀತ್ ಸಿಂಗ್ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಪಕ್ಕಾ ಮಲ್ಟಿ ಸ್ಟಾರರ್ ಬಿಗ್ ಬಜೆಟ್ ಚಿತ್ರವಾಗಿ ಈ ಸಿನಿಮಾವು ಬರ್ತಾ ಇದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾದ ಮೊದಲ ಭಾಗಕ್ಕೆ ಮಾತ್ರವೇ ಬರೋಬ್ಬರಿ 835 ಕೋಟಿ ಬಜೆಟ್ ಇರಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಯಶ್ ಅವರು ಕೂಡ ಇದೀಗ ಸೇರಿಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಮುಗಿದು ಸಿನಿಮಾಕ್ಕೆ 600 ದಿನಗಳ ಕಾಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬೇಕಾಗಿದೆ. ಅಂದರೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಸದ್ಯಕ್ಕಂತೂ ಆಗ್ತಾ ಇಲ್ಲ. ಅಂದರೆ ಸಿನಿಮಾವನ್ನು 2026-27ರಲ್ಲಿ ಮಾತ್ರವೇ ನಿರೀಕ್ಷೆ ಮಾಡಬಹುದು. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡ್ರೆ ಆ ಬಳಿಕ ಸಿನಿಮಾಕ್ಕೆ 2 ಹಾಗೆ 3ನೇ ಭಾಗ ಬರಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಅದು ಅಲ್ಲದೆ ಈ ಸಿನಿಮಾವನ್ನು ರಾವಣನ ದೃಷ್ಟಿಕೋನದಲ್ಲಿ ತೆಗಿತಾ ಇರುವುದರಿಂದ ಯಶ್ ಅವರ ಪಾತ್ರ ಈ ಸಿನಿಮಾದಲ್ಲಿ ಪ್ರಮುಖವಾಗಿರುತ್ತೆ. ಮೊದಲ ಭಾಗದಲ್ಲಿ ಯಶ್ ಅವರ ಪಾತ್ರ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಇರಲ್ಲ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿಬಂದಿದ್ದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅಂದರೆ ಅಧಿಕೃತವಾದ ಪೋಸ್ಟರ್ ಇದುವರೆಗೂ ಸಿನಿಮಾ ತಂಡದ ಕಡೆಯಿಂದ ಬಂದಿಲ್ಲ. ಇನ್ನು ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಈ ವರ್ಷ ರಿಲೀಸ್ ಆಗ್ತಾ ಇರುವ ಚಿತ್ರಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಸಿನಿಮಾ ಅಂದರೆ 9 ವರ್ಷಗಳ ಬಳಿಕ ಉಪೇಂದ್ರ ನಿರ್ದೇಶನದಲ್ಲಿ ಬರ್ತಾ ಇರುವ ಯುಐ ಎನ್ನುವ ಸಿನಿಮಾ. ಉಪ್ಪಿಟ್ಟು ಎನ್ನುವ ಸಿನಿಮಾ ಆದ ಬಳಿಕ ಯುಐ ಎನ್ನುವ ಸಿನಿಮಾವನ್ನು ಇದೀಗ
ಉಪೇಂದ್ರ ನಿರ್ದೇಶನದಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ. ಇದೀಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಡಿಲೇ ಆದ್ದರಿಂದ ಸಿನಿಮಾದ ರಿಲೀಸ್ ಇಷ್ಟು ತಡವಾಗಿದೆ. ಇದೀಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಕ್ತಾಯಗೊಳ್ಳುವತ್ತ ಬರ್ತಾ ಇದ್ದು ಜೂನ್ ಮೊದಲ ವಾರದಲ್ಲಿ ಸಿನಿಮಾದ ಮೊದಲ ಕಾಪಿ ರೆಡಿಯಾಗಲಿದೆ. ಆದ್ದರಿಂದಲೇ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಕುರಿತು ಕನ್ಫರ್ಮೇಷನ್ ಅನ್ನು ಈ ಜೂನ್ ತಿಂಗಳಿನಲ್ಲಿ ಮಾಡುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಜೂನ್ ತಿಂಗಳ ಮೊದಲ ವಾರದಲ್ಲಿ ಈ ಸಿನಿಮಾದ ಮೊದಲ ಕಾಪಿ ದೊರೆಯುತ್ತಾ ಇರುವುದರಿಂದ ಸಿನಿಮಾದ ಹೊಸದೊಂದು ಟೀಸರ್ ಅಥವಾ ಟ್ರೈಲರ್ ಅನ್ನು ಕೂಡ ಜೂನ್ ತಿಂಗಳಿನಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಸಿನಿಮಾವು ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಂತೂ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಯಾರೆಲ್ಲ ಉಪೇಂದ್ರ ಅವರ UI ಎನ್ನುವ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಲೈಗರ್ ಎನ್ನುವ ಚಿತ್ರದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ನಿರ್ದೇಶಕ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಡಬಲ್ ಸ್ಮಾರ್ಟ್ ಎನ್ನುವ ಸಿನಿಮಾ. ರಾಮ್ ಪೋತ್ನೇನಿ ಅವರೇ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ವಿಲನ್ ಆಗಿ ಈ ಚಿತ್ರದಲ್ಲಿ ಸಂಜಯ್ ದತ್ ಅವರು ನಟಿಸ್ತಾ ಇದ್ದಾರೆ. ಸಿನಿಮಾವು ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ. ಇದೀಗ ಚಿತ್ರತಂಡವು ಚಿತ್ರದ ಟೀಸರ್ ಅನ್ನು ನಾಳೆ ರಿಲೀಸ್ ಮಾಡುತ್ತಿದ್ದಾರೆ. ಉಪೇಂದ್ರ ಅವರ ಕೆರಿಯರ್ನಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿರುವ ಎ ಎನ್ನುವ ಚಿತ್ರ ಬರುವ ಮೇ 17ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ 20ಕ್ಕಿಂತಲೂ ಅಧಿಕ ಶೋಗಳು ಇರುವುದು ಕನ್ಫರ್ಮ್ ಆಗಿದ್ದು ಅಡ್ವಾನ್ಸ್ ಬುಕಿಂಗ್ ಕೂಡ ಆರಂಭಗೊಂಡಿದೆ. ಈಗಾಗಲೇ ಸಿನಿಮಾವು ಅಡ್ವಾನ್ಸ್ ಬುಕಿಂಗ್ನಿಂದ 1 ಲಕ್ಷ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ತಮಿಳುನಾಟ ಶಿವಕಾರ್ತಿಕೇಯನ್ ಅವರ ಅಮರನ್ ಎನ್ನುವ ಸಿನಿಮಾ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ನಮ್ಮ ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ AR ಮುರುಗದಾಸ್ ನಿರ್ದೇಶನದ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಭರದಿಂದಲೇ ಸಗ್ತಾ ಇದ್ದು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ಳಲಿದೆ. ಆ ಬಳಿಕ ಶಿವಕಾರ್ತಿಕೇಯನ್ ಅವರ ಮುಂದಿನ ಸಿನಿಮಾ ಕೆರಿಯರ್ನ 24ನೇ ಸಿನಿಮಾವನ್ನು ಅವರ ಡಾಟ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ CB ಎನ್ನುವವರೇ ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಮಲಯಾಳಂ ನಟ ಮಮ್ಮೂಟಿ ಅವರ ಇದೀಗ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರಲಿದೆ ಎನ್ನುವ ಮಾಹಿತಿ ದೊರಕಿದೆ. ಈ ಸಿನಿಮಾದಲ್ಲಿ ನಯನತಾರಾ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದು ತಮಿಳುನ ನಿರ್ದೇಶಕ ಗೌತಮ್ ವಾಸುದೇವ್ ಮೇನನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಅದು ಅಲ್ಲದೆ ಮಮ್ಮೂಟಿ ಅವರ ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಲಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಎನ್ನುವ ಅಪ್ಡೇಟ್ಸ್ಗಳು ಕೂಡ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ತಮಿಳುನಾಟ ಸೂರ್ಯ ಅವರ ಕೆರಿಯರ್ನ 44ನೇ ಸಿನಿಮಾದ ಶೂಟಿಂಗ್ ಜೂನ್ ತಿಂಗಳಲ್ಲಿ ಆರಂಭಗೊಳ್ಳಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಇದೀಗ ಈ ಸಿನಿಮಾದ ಶೂಟಿಂಗ್ ಈ ಬರುವ ಜೂನ್ 2ಕ್ಕೆ ಆರಂಭವಾಗುವುದು ಕನ್ಫರ್ಮ್ ಆಗಿದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಸಂತೋಷ್ ನಾರಾಯಣನ್ ಅವರು ಮಾಡಲಿದ್ದಾರೆ. ಸಿನಿಮಾದ ಮೊದಲ ಶೆಡ್ಯೂಲ್ 40 ದಿನಗಳ ಕಾಲ ಇರಲಿದ್ದು ಈ ಸಿನಿಮಾವು ಒಂದಾದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗುವ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಹಾಗೆ ತಮಿಳಿನಿಂದ ಹೊಸದಾಗಿ ರಿಲೀಸ್ ಆಗಿರುವ ಅರಮನೆ ಸಿನಿಮಾದ 4ನೇ ಭಾಗಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಆಗಿದ್ದು ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಕೆಲವೇ ದಿನಗಳಲ್ಲಿ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಲಿದೆ. ಅರಮನೆ ಸಿನಿಮಾದ ಈ ಹಿಂದೆ ಬಂದಿದ್ದ ಸಿನಿಮಾಗಳು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಥಿಯೇಟರ್ಗಳಲ್ಲಿ ಕಾಣಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಸುಂದರ್ ಸಿ ನಿರ್ದೇಶನದಲ್ಲಿ ಸುಂದರ್ ಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಈ ಚಿತ್ರವು ಬಂದಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ವಾಟ್ಸ್ಆಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ ಜಾಯಿನ್ ಕೂಡ ಆಗಿ.